ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ತಮಿಳ್ನಾಡಿಗೆ ಬಂದಿದ್ದೀನಿ, ಕೊಯಮತ್ತೂರಿಗೆ. ಒಂದು ಆದಿಯೋಗದ ವಿಡಿಯೋ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್. ಆದಿಯೋಗಿ ಎಂದರೆ ಯಾರು? ಈ ವಿಗ್ರಹ ಗಿನ್ನಿಸ್ ವಿಶ್ವ ದಾಖಲೆ ಪುಟ ಸೇರಲು ಕಾರಣವೇನು? ಯೋಗದ ಮೂಲವನ್ನು ಹುಡುಕಿಕೊಂಡು ಸಾಗುವಾಗ ಭಗವಾನ್ ಶಿವನಲ್ಲಿ ಬಂದು ಸೇರುತ್ತದೆ. ಶಿವ ಆದಿಯೋಗಿ ಅಥವಾ ಎಲ್ಲ ಯೋಗಿಗಳಿಗೆ ಶಿಕ್ಷಕನೆಂದು ಪರಿಗಣಿಸಲ್ಪಟ್ಟಿದೆ. ಇಂಥ ವಿಗ್ರಹವು ನಮ್ಮ ತಮಿಳುನಾಡು ರಾಜ್ಯದ ಕೊಯಮತ್ತೂರಿನ 30 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಬ್ಸ್ಕ್ರೈಬ್, ಬೆಲ್ ಐಕನ್ನು ಪ್ರೆಸ್ ಮಾಡಿ. ಈಶಾಪೂರ್ಣಿ ಸಂಸ್ಥಾಪಕರಾದ ಜಗ್ಗಿ ವಾಸುದೇವ್ ಅವರು ಫೆಬ್ರವರಿ 24, 2017ರಲ್ಲಿ ಈ ವಿಗ್ರಹವು ವಿನ್ಯಾಸಗೊಳಿಸಿದ್ದಾರೆ. Guru Purnima is significant because one thing is of a historical significance, because this is the day Adiyogi turned himself into a guru after the summer solstice. This first full moon has a certain impact. It is generally considered as a day of grace, and that is the day the first guru chose to teach. ಹಾಗೆ ಬೆಂಗಳೂರು ಮಾರ್ಗದಿಂದ ಬಂದರೆ 350 ಕಿಲೋಮೀಟರ್ ಆಗುವುದು, ಮೈಸೂರು ಮಾರ್ಗವು ಬಂದರೆ 250 ಕಿಲೋಮೀಟರ್ ಆಗುವುದು. ಹಾಗೂ ಜನರು ನೆಮ್ಮದಿಗಾಗಿ ಅಪೇಕ್ಷಿಸುತ್ತಿರುವರು. ಒತ್ತಡದಿಂದ ಸುಲಭವಾಗಿ ಹೊರಬರಲು ಮಾರ್ಗವೇ ಯೋಗವು ಅಂತ ತಿಳಿದಿಲ್ಲ. ಇಲ್ಲಿ ಬಂದ ಸ್ಥಳೀಯರು ಹಾಗೂ ಪ್ರವಾಸಿಗರು ನೃತ್ಯ, ಜ್ಞಾನ, ಜಪದಲ್ಲಿ ತೊಡಗಿರುವರು. ಮುಖ್ಯ ಗೇಟಿನಿಂದ ಪ್ರತಿಮೆ ತಲುಪಲು ಸುಮಾರು 10 ಕಿಲೋಮೀಟರ್ ಆಗುವುದು. ನೀವು 10 ರೂಪಾಯಿ ಕೊಟ್ಟು ಈ ಎತ್ತಿನ ಬಂಡಿಯಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡು ನೀವು ಸಾಗಬಹುದು. ಹಾಗೂ ವೀಕೆಂಡ್ ಶನಿವಾರ ಮತ್ತು ಭಾನುವಾರದಲ್ಲಿ ರೇಜರ್ ಶೋವನ್ನು ನಡೆಸುತ್ತಾರೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.